ನಮಸ್ಕಾರ ಎಲ್ಲರಿಗೂ. ಆಷಾಢದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಮೈಸೂರಿಗರಿಗೆ ತವರು ಮನೆಗೆ ಹೋಗುವಷ್ಟು ಸಂಭ್ರಮ. ಅದರಲ್ಲೂ ಪ್ರಕೃತಿಯ ಮಧ್ಯದಲ್ಲಿ ಇರೋ ತಾಯಿನ ನೋಡೋಕೆ ಮೆಟ್ಟಿಲನ್ನು ಹತ್ತಿ ಹೋಗೋದು ಇನ್ನೂ ಹೆಚ್ಚಿನ ಖುಷಿ. ನಾನು ಮತ್ತು ನಮ್ಮ ಯಜಮಾನರು 4 ಗಂಟೆಗೆ ಮೆಟ್ಟಿಲು ಹತ್ತೋಕ್ಕೆ ಶುರು ಮಾಡಿದ್ವಿ. ಮಂಗಳವಾರ ಹೋಗಿದ್ದರಿಂದ ಜನನೂ ಹೆಚ್ಚು ಇರಲಿಲ್ಲ, ಜೊತೆಗೆ ಕತ್ಲು ಹಾಗೆ ಇತ್ತು. ನನಗೆ ಚಿರತೆ ಇರ್ಬೋದೇನೋ ಅನ್ನೋ ಭಯನೂ ಸ್ವಲ್ಪ ಇತ್ತು. ಹಾಗೋ ಈಗೋ ನಂದಿ ಹತ್ರ ಹೋದಾಗ ಬೆಳಕು ಬಂದ ಮೇಲೆ ನನಗೆ ಸಮಾಧಾನ ಆಯಿತು. ಮೆಟ್ಟಿಲು ಹತ್ತಬೇಕಾದ್ರೆ ಬಸವ ಹುಳುಗಳು ಇರೋದ್ರಿಂದ ಅವುಗಳಿಗೆ ತೊಂದರೆ ಮಾಡದೆ ಮೆಟ್ಟಿಲು ಹತ್ತೋದು ಒಳ್ಳೆಯದು. ಅಂತೂ ಇಂತೂ 1001 ಮೆಟ್ಟಿಲು ಹತ್ತಿದ ಮೇಲೆ ತಾಯಿಯ ದೇವಾಲಯ ಕಾಣಿಸ್ತು. ನಾವು ಸರಿ ಅಂತ ದರ್ಶನ ಮಾಡೋಕ್ಕೆ ಸರತಿ ಸಾಲಿನಲ್ಲಿ ನಿಂತ್ವಿ. 3 ಗಂಟೆಯ ನಂತರ ನಾಡದೇವತೆ ಚಾಮುಂಡಿ ಅಮ್ಮನನ್ನು ನೋಡಿ ಏನೋ ಉತ್ಸಾಹ, ಶಕ್ತಿ ಮನಸ್ಸಿಗೆ ಸಿಕ್ಕಂತಾಯಿತು. ಖುಷಿಯಿಂದ ಹೊರಬಂದು ಮತ್ತೆ ಮೆಟ್ಟಿಲಿಂದ ಕೆಳಗೆ ಇಳಿತಾ ಇದ್ವಿ. ಬಂಡೆಯ ಕಲ್ಲಿನ ತುದಿಯಲ್ಲಿ ಕೆಲವೊಬ್ಬರು ಫೋಟೋಗಾಗಿ ಕುಳಿತಿದ್ದು ಕಂಡು ಆತಂಕ ಆಯಿತು. ಅವ್ರಿಗೆ ಫೋಟೋಗಾಗಿ ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇರೋರಿಗೆ ಏನೂ ಹೇಳೋಕ್ಕೆ ಆಗಲ್ಲ ಅಂತ ಸುಮ್ಮನೆ ಬಂದ್ವಿ. ಹೇಗಿತ್ತು ನಮ್ಮ ಚಾಮುಂಡಿ ಬೆಟ್ಟದ ಪಯಣ ಮತ್ತು ದರ್ಶನ? ಶುಭವಾಗಲಿ.